1928ರ ಸಮಯ. ಇಂಗ್ಲೆಂಡ್ನ ವೆಂಬರ್ಲಿಯಲ್ಲಿ ಜಾಗತಿಕ ಉತ್ಪನ್ನ ಮೇಳದಲ್ಲಿ ಕೆಂಪು ಇಂಗ್ಲಿಷ್ ವ್ಯಕ್ತಿಯೊಬ್ಬ ಮೈಸೂರು ಸಂಸ್ಥಾನದ ಉತ್ಪನ್ನ ಮಳಿಗೆಗೆ ಭೇಟಿ ನೀಡುತ್ತಾರೆ. ಮಳಿಗೆ ಉಸ್ತುವಾರಿಯಲ್ಲಿ ಇದ್ದ ಸೋಸಲೆ ಗೆರಳೇಪುರ ಶಾಸ್ತ್ರಿ ಅವರು ಬ್ರಿಟಿಷ್ ವ್ಯಕ್ತಿಯೊಂದಿಗೆ ಶುದ್ಧ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಸ್ವಾಗತಿಸುತ್ತಾರೆ. ಆದ್ರೆ ಆ ಬ್ರಿಟಿಷ್ ವ್ಯಕ್ತಿ ಮಾತ್ರ ಅಯ್ಯ ಕನ್ನಡದಲ್ಲಿ ಮಾತನಾಡೋನ್ವೆ. ಮುದ್ದಾದ ಕನ್ನಡ ಕಿವಿಯ ಮೇಲೆ ಬಿದ್ದು ತುಂಬಾ ದಿನಗಳಾದವು. ಕನ್ನಡ ಮಾತನ್ನ ಕೇಳಲೆಂದೇ ನಾನು ಇಲ್ಲಿವರೆಗೂ ಬಂದಿರುವೆ, ಕನ್ನಡದಲ್ಲಿ ಮಾತನಾಡಿ ಅಂತ ಮನವಿ ಮಾಡಿಕೊಂಡು ನಂತರ ಅಲ್ಲಿದ್ದ ಕನ್ನಡಿಗರ ಜೊತೆ ಕನ್ನಡದಲ್ಲಿಯೇ ಗಂಟೆಗಟ್ಟಲೆ ಬಾಯಿ ತುಂಬಾ ಮಾತನಾಡಿದ್ರಂತೆ. ಅಷ್ಟಕ್ಕೂ ಅಷ್ಟು ಅದ್ಭುತ ಕನ್ನಡ ಮಾತನಾಡಿದ ಆ ಬ್ರಿಟಿಷ್ ವ್ಯಕ್ತಿಯಾದ್ರು ಯಾರು? ಇದು ರಾಜ್ಯೋತ್ಸವದ 100 ದಿನ 100 ಜನ ಸಿರೀಸ್ ನ ದಿನ 6. ಆ ಬ್ರಿಟಿಷ್ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸರ್ ಬೆಂಜಮಿನ್ ಲೂಯಿಸ್ ರೈಸ್. ಕನ್ನಡಿಗರು ಇವರನ್ನ ಪ್ರೀತಿಯಿಂದ ಬಿಳಿ ಕನ್ನಡಿಗ ಎಂದು ಕರೆಯುತ್ತಿದ್ರು. ಕರ್ನಾಟಕದ ಬಹುತೇಕ ಶಾಸನಗಳನ್ನ ಸಂರಕ್ಷಿಸಿ ಕಾಗದದ ರೂಪದಲ್ಲಿ ನಮ್ಮ ಹೆಮ್ಮೆಯ ಇತಿಹಾಸವನ್ನ ಹುಡುಕುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಮೈಸೂರು ಸಂಸ್ಥಾನದಲ್ಲಿ ಶುರುವಾದ ಕನ್ನಡ ಶಾಲೆಗಳಲ್ಲಿ ಪಠ್ಯವೇ ಇರದೇ ಇದ್ದಾಗ ಖುದ್ದಾಗಿ ಕನ್ನಡ ಪಠ್ಯವನ್ನ ಮೊದಲು ರಚಿಸಿ ಕರ್ನಾಟಕದ ಮೊದಲ ಪಠ್ಯ ರಚನೆಕಾರ ಕೂಡ ಆಗಿದ್ದಾರೆ. ಅಶೋಕನ ಶಾಸನ, ಚಂದ್ರಗುಪ್ತ ಮೌರ್ಯ ಕಾಲದ ಶಾಸನ ಇವೆಲ್ಲವೂ BL ರೈಸ್ ಅವರ ಕೊಡುಗೆ. ಎಲ್ಲಾದ್ರೂ ಇರು, ಎಂತಾದ್ರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಕುವೆಂಪು ಅವರು ಬರೆಯೋಕು ಮುನ್ನ ಹಾಗೆ ಬದುಕು ತೋರಿಸಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗ BL ರೈಸ್ ಅವರು.